ಹೇಳವಿ, ನಿಮ್ಮ ತಂದೆ ಕಾರ್ ಓಡಿಸುವಾಗ ಆಕ್ಸಿಡೆಂಟ್ ಆಗಿದ್ದು ಕೂಡ ಆಕಸ್ಮಿಕನೇ ಅಲ್ವಾ? ಅದಕ್ಕಾಗಿ ಅವ್ರನ್ನ 15 ವರ್ಷ ಆದರೂ ನೀವು ಅಣ್ಣ ತಮ್ಮಂದ್ರಿಬ್ಬರು ಅವ್ರನ್ನ ಕ್ಷಮಿಸಲಿಲ್ಲ. 3 ದಿನ ನಾನು ನಿನ್ನ ಅವಿ ಅಂತ ಕರೀಲಿಲ್ಲ ಅಂತ ಇಷ್ಟು ಸಂಕಟ ಪಡ್ತಾ ಇದೆಯಲ್ಲ, ಇನ್ನು 15 ವರ್ಷದಿಂದ ನನ್ನ ಮಗ ನನ್ನನ್ನು ಅಪ್ಪ ಅಂತ ಕರೀಲಿ ಅಂತ ನಿನ್ನ ತಂದೆ ಹಗಲು ರಾತ್ರಿ ಕಣ್ಣೀರು ಹಾಕ್ಕೊಂಡು ಕಾಯ್ತಾ ಇದ್ದಾರಲ್ಲ, ಅವ್ರಿಗಿನ್ನೆಷ್ಟು ನೋವಾಗಿರಬೇಡ. ಅಮ್ಮನ್ನ ಕಿತ್ಕೊಂಡ್ರು ಅನ್ನೋ ಕಾರಣಕ್ಕೆ ನೀನು ಅಭಿ ಅವ್ರನ್ನ ದೂರ ಇಟ್ಟಿದ್ದೀರಾ. ನಿಮ್ಗಾದಷ್ಟೇ ನೋವು ಹೆಂಡತಿನ ಕಳ್ಕೊಂಡು ಅವ್ರಿಗೂ ಆಗಿರುತ್ತೆ ಅಂತ ನೀವು ಯಾಕೆ ಯೋಚನೆ ಮಾಡಲಿಲ್ಲ? ಪ್ರಾಣಕ್ಕೆ ಪ್ರಾಣ ಆಗಿದ್ದ ಹೆಂಡತಿನ ಕಳ್ಕೊಂಡ್ರು, ಒಡ ಹುಟ್ಟಿದ ತಮ್ಮ ಪ್ರಜ್ಞೆ ಕಳ್ಕೊಂಡು ಕೋಮಾಗಿ ಹೋದ. ಅಂಥ ಸಮಯದಲ್ಲಿ ಮಕ್ಕಳಾದ ನೀವಿಬ್ರು ಅವ್ರ ಜೊತೆಗಿದ್ದಿದ್ರೆ ಮಾಧವ್ ಅವ್ರಿಗೆ ಸ್ವಲ್ಪನಾದರೂ ಸಮಾಧಾನ ಆಗ್ತಿತ್ತೋ ಏನೋ. ಆದರೆ ನೀವು ಅವ್ರನ್ನ ದ್ವೇಷ ಮಾಡಿದ್ರಿ. ಒಂದು ವೇಳೆ ನೀವಾದರೂ ಅವ್ರ ಜೊತೆ ಪ್ರೀತಿಯಿಂದ ಇದ್ದಿದ್ರೆ ಈಗ ಬರೀ ರಾಜ್ಯ ಅಲ್ಲ, ಇಡೀ ಜಗತ್ತೇ ಅವ್ರನ್ನ ತಿರುಗಿ ನೋಡೋಷ್ಟು ಸಾಧನೆ ಮಾಡ್ತಾ ಇದ್ರು ಅವರು. ಒಂದು ಮಾತು ನೆನ್ಪಿಟ್ಕೋವಿ, ಮನುಷ್ಯ ತನಗೆ ಯಾರೂ ಇಲ್ಲ ಅನ್ನೋ ಕಾರಣಕ್ಕೆ ಅನಾಥ ಆಗಲ್ಲ. ತನ್ನ ಜೊತೆಯಲ್ಲಿದ್ದವರೇ ತನ್ನನ್ನು ದೂರ ಮಾಡಿದಾಗ ಆಗ ನಿಜವಾಗ್ಲೂ ಅನಾಥ ಆಗ್ತಾನವನು. ಪೂರ್ಣಿ ನಿನ್ನ ಕೈ ಹಿಡಿದಿದ್ದಾಳೆ ಅನ್ನೋ ಒಂದೇ ಕಾರಣಕ್ಕೆ ಸೊಸೆನ ಮಗಳ ಹಾಕಿ ಪ್ರೀತಿ ಮಾಡೋರು ಇನ್ನು ಹೆತ್ತ ಮಕ್ಕಳನ್ನ ಇನ್ನೆಷ್ಟು ಪ್ರೀತಿ ಮಾಡಬೇಡ. ಆಯ್ತು, ನೀನೇ ಹೇಳು, ನಿಮ್ಮಪ್ಪ ಕೆಟ್ಟೋರು ಅಂತ ನಿನ್ಗನ್ಸತ್ತಾ? ಮಕ್ಕಳ ಮೇಲೆ ಅವ್ರ ಪ್ರೀತಿ ಇಲ್ಲ ಅಂತ ನಿನ್ಗನ್ಸತ್ತಾ? ಹಾಗೇನಾದರೂ ಅನ್ಸಿದ್ರೆ ಆಗ ನೀನು ಮಾಡ್ತಾ ಇರೋದು ಸರಿ ಅನ್ಬೋದು. ಆದ್ರೆ ಮಾಧವ್ ಅವರು ದೇವ್ರಂಥ ಮನುಷ್ಯ. ನನಗೋಸ್ಕರ ಚಂದದ ಬದುಕನ್ನು ಕಟ್ಕೊಟ್ಟಿದ್ದಾರೆ. ಅಂಥದ್ರಲ್ಲಿ ನಿಮಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ ಏನು ಬೇಕಾದರೂ ಮಾಡ್ತಾರೆ ಅವಿ. ಒಂದೇ ಒಂದ್ಸಲ ಅವರನ್ನ, ಅವ್ರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡು ಅವಿ. ನಿನ್ನ ತಪ್ಪನ್ನು ನಿನಗೆ ಮನವರಿಕೆ ಮಾಡಿಸ್ಬೇಕು ಅಂತಾನೆ 3 ದಿವಸದಿಂದ ನಾನು ಈ ರೀತಿ ನಡ್ಕೊಂಡಿದ್ದು. ನಿನ್ನ ಮೇಲೆ ನನಗೆ ಯಾವ ಬೇಸರನೂ ಇಲ್ಲ ಅವಿ. ಆಯ್ತು, ಹೋಗಿ ಊಟ ಮಾಡು. ಅಮ್ಮ, ನೀವು ಕೂತ್ಕೊಳ್ಳಿ, ನಾನು ಬಡಿಸ್ತೇನೆ. ಹೌದು, ಅವಿಯಲ್ಲಿ ಆಗಲೇ ತಿಂಡಿ ತಿಂದು ಹೊರಟ್ಬಿಟ್ಟ? ಹಾಂ ಮಾವ, ಅವ್ರಿಗೇನೋ ಅರ್ಜೆಂಟ್ ಕೆಲಸ ಇತ್ತಂತೆ, ಅದಕ್ಕೆ ಬೇಗ ತಿಂಡಿ ತಿಂದು ಹೊರಟ್ರು. ತುಳಸಿಯವರೇ, ನೀವು ಕೂತ್ಕೊಳ್ಳಿ. ನಿಮ್ಮ ಜೊತೆ ಕೂತ್ಕೊಂಡು ತಿಂಡಿ ತಿನ್ನೋ ಅದೃಷ್ಟ ನಮಗೂ ಒಂದಿನಾದರೂ ಸಿಗಲಿ. ಆಯ್ತಾಯ್ತು, ಏನೋ ಆಸೆ ಪಡ್ತಾ ಇದ್ದೀರಲ್ಲ ಅಂತ ಕೂತ್ಕೋತಾ ಇದ್ದೀನಿ. ಓಹೋ, ನೀವಿಬ್ರು ಈಗ ಸುಮ್ಮನೆ ಇರ್ತಿರೋ ಅಲ್ವೋ? ಪೂರ್ಣಿ, ನೀನು ಬಡ್ಸಮ್ಮ.
ಗುರುಗಳು ಪೂರ್ಣಿನ ಆಶ್ರಮ ಕರ್ಕೊಂಬಂದಾಗ ಅವಳ ಕುತ್ತಿಗೆನಲ್ಲಿ ಈ ಸರ ಇತ್ತು. ಪೂರ್ಣಿ, ಈ ಸರ ನಿನ್ನ ಹತ್ರ ಹೇಗೆ ಬಂತು? ಇದು ನಿಮ್ಮ ರೂಮಲ್ಲೇ ಇದ್ದಿದ್ದು ಮಾವ. ತುಂಬ ಚೆನ್ನಾಗಿದೆ ಅಂತ ಹೇಳಿದೆ, ಅದಕ್ಕೆ ಅಮ್ಮ ನೀನೇ ಹಾಕು ಅಂತ ಹೇಳಿದ್ರು. ತುಳಸಿಯವರೇ, ಯಾಕೆ ಹೀಗೆ ಮಾಡ್ತೀರಾ? ಎಲ್ಲ ಗೊತ್ತಿದ್ದು ನೀವೇ ಹೀಗೆ ಮಾಡಿದ್ರೆ ಸರಿನಾ? ನೋಡು ಪೂರ್ಣಿ, ನೀನು ಈ ಸರನ ತೆಗ್ದುಬಿಡು, ಅದೇನಕ್ಕೆ ಸರಿ ಹೋಗಲ್ಲ. ಮಾವ ಯಾಕೆ, ಏನಾಯಿತು? ಅದೇನು ಕೇಳಬೇಡ. ಒಟ್ಟಿನಲ್ಲಿ ಈ ಸರನ ನೀನು ಹಾಕೋಬೇಡ. ಹೋಗು, ಅದೆಲ್ಲಿತ್ತು ಅಲ್ಲಿ ಇಟ್ಬಿಡು. ಅಲ್ಲ ಮಾವ, ಅಮ್ಮ ಇದನ್ನ... ಇನ್ನೇನು ಮಾತಾಡಬೇಡ. ನಿನಗೆ ಬೇಕಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಸರನ ನಾನು ತಂದು ಕೊಡ್ತೀನಿ. ಆದರೆ ಇದನ್ನು ನೀನು ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ. ತಗೊಂಡೋಗಿ ಇಟ್ಬಿಡು. ಆ ಸರನ ಪೂರ್ಣಿಗೆ ಯಾಕೆ ಕೊಟ್ಟರೆ ತುಳಸಿವ್ರೆ? ಅದೆಷ್ಟೇ ಆದರೂ ಅವಳ ಸರ ಅಲ್ವಾ, ಅವಳು ಹಾಕ್ಕೊಳ್ಳೋದೇ ಸರಿ ಅನ್ನಿಸ್ತು, ಅದಕ್ಕೆ ಹಾಕೋ ಅಂದೆ. ಇಲ್ಲ ತುಳಸಿಯವರೇ, ಅದನ್ನು ಅವಳು ಹಾಕಬಾರ್ದು. ಮನುಷ್ಯತ್ವ ಇಲ್ಲದೆ ಮಗುನ ಬೀದಿಲಿ ಬಿಟ್ಟೋಗಿದ್ರು ಅಂಥವ್ರು ಹಾಕಿರೋ ಸರ ಅದು. ಪೂರ್ಣಿ ಈಗ ನಮ್ಮ ಮಗಳು ಅಂಥವ್ರು ಹಾಕಿರೋ ಸರನ ಹಾಕೋದು ಬೇಕಾಗಿಲ್ಲ. ನಾನು ಇದನ್ನೆಲ್ಲ ಯೋಚನೆ ಮಾಡಲಿಲ್ಲ. ಇಷ್ಟಪಟ್ಲಲ್ಲ, ಹಾಕೋ ಅಂದ್ಬಿಟ್ಟೆ. ನನ್ನ ಕ್ಷಮಿಸ್ಬಿಡಿ. ದೀಪಿಕಾ, ಹೇಗಿದ್ದೀರಾ ಅಮ್ಮ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಮಂಜಾವ್ರೆ, ಯಾವಾಗ ಬಂದ್ರಿ? ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಈಗ ತಾನೇ ಬಂದೆ. ಕೂತ್ಕೊಳ್ಳಿ, ಏನಾದ್ರು ಕುಡಿಯಕ್ಕೆ ತರ್ತೀನಿ. ಇಲ್ಲ ಬೇಡ, ಏನು ಬೇಡ. ನನಗೆ ಗೊತ್ತು ನಮ್ಮಿಂದ ನಿಮಗೆಲ್ಲ ತುಂಬ ಬೇಜಾರಾಗಿದೆ ಅಂತ. ನನ್ನ ಗಂಡ ಮಾಡಿದ ತಪ್ಪಿಂದ ಈಗ ನಾವೆಲ್ಲರೂ ಮನಸ್ಸು ಕೆಡಿಸ್ಕೊಳ್ಳೋ ಹಾಗಾಗಿದೆ. ಅದಕ್ಕೆ ಅವ್ರ ಪರವಾಗಿ ನಾನು ಕ್ಷಮೆ ಕೇಳೋಣ ಅಂತ ಬಂದೆ. ಮಾಮ್, ಯಾಕೆ ಹೀಗೆಲ್ಲ ಮಾತಾಡ್ತೀಯಾ? ಹೌದು ದೀಪು, ಅವತ್ತು ಈ ಮನೇಲಿ ನಡೆದ ಇನ್ಸಿಡೆಂಟಿಂದ ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ. ಅವತ್ತಿಂದ ಇವತ್ತಿನ ತನಕ ನಿಮ್ಮ ಯಾರ ಜೊತೆನೂ ಮಾತಾಡದೆ ಮನ್ಸಿಗೆ ತುಂಬ ಹಿಂಸೆ ಅನಿಸಿದೆ. ದಯವಿಟ್ಟು ದೊಡ್ಡ ಮನಸ್ಸು ಮಾಡಿ ನಮ್ಮನ್ನು ಕ್ಷಮಿಸ್ಬಿಡಿ. ಇನ್ಮೇಲಾದರೂ ನಾವೆಲ್ಲ ಮಾತಾಡಿಕೊಂಡು ಮೊದಲಿನ ಥರನೇ ಇರಬೇಕು. ನನಗೂ ನಿಮ್ಮನ್ನು ಬಿಟ್ಟರೆ ಇನ್ಯಾರಿದ್ದಾರೆ ಹೇಳಿ? ವನಜಾವ್ರೆ, ಏನು ನಡೆದಿದ್ರು, ಯಾರಿಗೆ ಎಷ್ಟೇ ಬೇಜಾರಾಗಿದ್ರು, ಅದು ಯಾವುದಕ್ಕೂ ನೀವು ಕಾರಣ ಅಲ್ಲ. ಅಂಥದ್ರಲ್ಲಿ ಕ್ಷಮೆ ಕೇಳಬೇಕು ಅಂತ ನೀವು ಇಲ್ಲಿವರೆಗೂ ಬಂದಿದ್ದೀರಾ. ಸಂಬಂಧಗಳನ್ನ ಉಳಿಸ್ಕೋಬೇಕು ಅಂತ ಒದ್ದಾಡ್ತಾ ಇದ್ದೀರಾ. ನಿಮ್ಮ ಮನಸ್ಸೇನು ಅಂತ ತಿಳ್ಕೊಳ್ಳೋದಕ್ಕೆ ಇದಕ್ಕಿಂತ ಇನ್ನೇನು ಬೇಕಾಗಿಲ್ಲ. ನೋಡಿ, ನಿಮ್ಮ ಮೇಲೆ ನಮಗೆ ಯಾವ ಬೇಸರನೂ ಇಲ್ಲ. ಆದರೆ ಜನಾರ್ದನ್ ಮಾಡಿದ್ದು ಸರಿಯಲ್ಲ ಅಂತ ನಿಮಗೂ ಗೊತ್ತು. ಈಗ ಆ ವಿಷಯ ಮಾತಾಡೋದು ಬೇಡ. ನೀವು ಈ ಮನೆಗೆ ಬರೋದಕ್ಕೆ ಮುಜುಗರ ಪಡ್ಕೊಳ್ಳೋದು ಬೇಕಾಗಿಲ್ಲ. ಇದು ನಿಮ್ಮ ಮಗಳ ಮನೆ, ಯಾವಾಗ ಬೇಕಾದರೂ ಬರ್ಬೋದು. ಹೌದು ಮಂಜಾವ್ರೆ, ನೀವು ಇಲ್ಲಿಗೆ ಬಂದು ಹೋಗೋದ್ರಿಂದ ಎಲ್ರಿಗೂ ಸಂತೋಷ ಆಗತ್ತೆ. ತುಂಬ ಥ್ಯಾಂಕ್ಸ್. ಮಾಮ್, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ಮಾವ ಹೇಳಿದ್ರಲ್ಲ ಇದು ನಿನ್ನ ಮಗಳ ಮನೆ ಅಂತ. ನಿನ್ನನ್ನು ನೋಡೋಕ್ಕೆ ಮಾತಾಡ್ಸೋಕ್ಕೆ ಯಾವಾಗ ಬೇಕಾದರೂ ಬರ್ಬೋದು. ತುಳಸಿಯವರೇ, ಪೂರ್ಣಿಯಲ್ಲಿ
ಪೂರ್ಣಿ ನಮ್ಮ ರೂಮಲ್ಲಿದ್ದಾಳೆ. ಹೌದಾ, ಒಂದು ನಿಮಿಷ ನಾನು ಹೋಗಿ ಅವಳನ್ನ ಮಾತಾಡ್ಸ್ಕೊಂಬರ್ತೀನಿ. ಹಾಗಾದರೆ ನೀನು ನನ್ನ ನೋಡೋಕ್ಕೆ ಬಂದಿಲ್ವಾ? ಅವಳನ್ನ ನೋಡಿಕೊಂಡು ಮಾತಾಡ್ಸ್ಕೊಂಡು ಹೋಗಬೇಕು ಅಂತ ಬಂದಿದ್ಯಾ? ಛೇ, ಈ ಸರ ನೋಡಿ ನನ್ಗೆ ಯಾಕೆ ಹಾಗೆ ಅನ್ನಿಸ್ತು? ಯಾವತ್ತೂ ಯಾವುದಕ್ಕೂ ಆಸೆ ಪಡ್ದಿರೋಳು ನಾನು. ಈ ಸರದ ಮೇಲೆ ಯಾಕೆ ಆಸೆ ಆಗ್ತಿದೆ? ಮಾವ ಅಷ್ಟು ಹೇಳಿದ್ರು ಈ ಸರನ ತೆಗ್ದಿಡೋದಕ್ಕೆ ಯಾಕೋ ಮನ್ಸೊಪ್ತಿಲ್ಲ. ಅಂಥದ್ದು ಏನು ಸೆಳೆತ? ಇದು ಯಾವಾಗಲೂ ನನ್ನ ಹತ್ರನೇ ಇರಬೇಕು ಅಂತ ಅನ್ನಿಸ್ತಿದೆ. ನೀನು ಈ ಸರನ ತೆಗೆದ್ಬಿಡು, ಅದು ನಿನಗೆ ಸರಿ ಹೋಗಲ್ಲ. ನಿನಗೆ ಬೇಕಿದ್ರೆ ಇದಕ್ಕಿಂತ ಚೆನ್ನಾಗಿರೋ ಸರನ ನಾನು ತಂದು ಕೊಡ್ತೀನಿ, ಆದರೆ ಇದನ್ನು ನೀನು ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ. ಮಾವ ಯಾವತ್ತೂ ಆ ರೀತಿ ಮಾತಾಡ್ದವ್ರಲ್ಲ. ಅಂಥದ್ರಲ್ಲಿ ಈ ಸರದ ವಿಷಯಕ್ಕೆ ಯಾಕೆ ಹಾಗೆ ಹೇಳಿದ್ರು? ಅವ್ರ ಮನಸ್ಸಲ್ಲಿ ಏನಾದರೂ ಬೇಜಾರಿದೆಯಾ? ಅಂಥದ್ದು ಏನಿದೆ ಈ ಸರದಲ್ಲಿ? ಪೂರ್ಣಿ, ಅಮ್ಮ, ಪೂರ್ಣಿ ಹೇಗಿದೆಯಮ್ಮ? ನಾನು ಚೆನ್ನಾಗಿದ್ದೀನಮ್ಮ. ನೀವು ಎಷ್ಟು ದಿನ ಆದಮೇಲೆ ಬರ್ತಿದ್ದೀರಲ್ಲ, ಈಗ ನನ್ನ ನೆನಪಾಯ್ತಾ? ನೀನು ನೆನಪಾಗ್ತಿರೋ ಕ್ಷಣನೇ ಇಲ್ಲ ಪೂರ್ಣಿ. ಅದಕ್ಕೆ ನಿಮ್ಮ ಮನೆಯವ್ರ ಹತ್ರ ನಾನೇ ಕ್ಷಮೆ ಕೇಳಿ ಇಲ್ಲಿಗೆ ಬಂದೆ. ಬಂದೆ ಅಲ್ಲ, ಯಾವಾಗಲೂ ಇನ್ಮೇಲೆ ಬರ್ತಾನೆ ಇರ್ತೀನಿ ಅಂತ ಹೇಳಿ. ಆಯಿತು ಪೂರ್ಣಿ, ಯಾವಾಗಲೂ ಬರ್ತಾ ಇರ್ತೀನಿ. ನಾನು ಬಂದಾಗೆಲ್ಲ ಅಮ್ಮ ಅಂತ ಕರೆದು ಹೀಗೆ ನನ್ನನ್ನು ಬಂದು ತಪ್ಕೋತೀಯಾ? ಅಂಕಲ್ ಏನೋ ಹಾಗೆ ಮಾಡಿದ್ರು ಅಂತ ನಾನು ನಿಮ್ಮನ್ನಾಗಲಿ ನಿಮ್ಮ ಪ್ರೀತಿನಾಗಲಿ ದೂರ ಮಾಡ್ಕೊಳಕ್ಕಾಗತ್ತಾ ಅಮ್ಮ? ನಿಮ್ಮಿಂದ ನನಗೆ ಯಾವತ್ತೂ ತಾಯಿ ಪ್ರೀತಿನೇ ಸಿಕ್ಕಿದೆ. ಅಥವಾ ತಾಯಿ ಪ್ರೀತಿ ಹೀಗೆ ಇರುತ್ತಲ್ವಾ ಅಂತ ಅನಿಸಿದೆ. ಅಂಥದ್ರಲ್ಲಿ ನಿಮ್ಮ ಪ್ರೀತಿನ ನಾನು ಕಳ್ಕೊತೀನ? ನನ್ನ ಜೀವ ಇರೋವರೆಗೂ ನಿಮ್ಮ ಪ್ರೀತಿ ನನಗೆ ಬೇಕು ಅಮ್ಮ. ಮಾವ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬಹುದಾ? ಪೂರ್ಣಿ, ಬಾ ಕೂತ್ಕೋ. ಏನು ವಿಷಯ? ನಿಮಗೆ ಹೇಳ್ದೆ ಆ ಸರನ್ ಹಾಕ್ಕೊಂಡಿದ್ದಕ್ಕೆ ಸಾರಿ. ಆದರೆ ಅದನ್ನು ವಾಪಸ್ ಇಟ್ಬಿಡು ಅಂತ ಅಷ್ಟು ಖಡಾಖಂಡಿತವಾಗಿ ಹೇಳಿದ್ರಲ್ಲ, ಯಾಕೆ ಮಾವ? ಅಂಥದ್ದು ಏನಿತ್ತು ಆ ಸರದಲ್ಲಿ?
ನಾನು ಅದನ್ನು ಹಾಕ್ಕೊಂಡಿದ್ದಕ್ಕೆ ನಿಮ್ಗೆ ಯಾಕೆ ಬೇಜಾರಾಯಿತು? ಪೂರ್ಣಿ, ಇದೊಂದು ವಿಷಯ ನನ್ನ ಹತ್ರ ಕೇಳಬೇಡ. ನಾನು ಆಗಲೇ ಹೇಳಿದ್ನಲ್ಲ, ನಿನಗೆ ಬೇಕಿದ್ರೆ ಅಂಥದ್ದೇ ಬೇರೆ ಸರ ತಂದು ಕೊಡ್ತೀನಿ ಅಂತ. ಆದರೆ ಆ ಸರ ನೀನು ಹಾಕೋದು ನನಗಿಷ್ಟ ಇಲ್ಲ. ಇಲ್ಲ ಮಾವ, ನೀವು ಯಾವತ್ತೂ ಆ ರೀತಿ ಮಾತಾಡ್ದವ್ರಲ್ಲ. ಅಂಥದ್ರಲ್ಲಿ ಆ ಸರದ ವಿಷಯಕ್ಕೆ ನೀವು ಅಷ್ಟೆಲ್ಲ ಹೇಳಿದ್ರಿ ಅಂದರೆ ಅದ್ರ ಹಿಂದೆ ಏನೋ ವಿಷಯ ಇರಲೇಬೇಕು. ಏನು ಹೇಳಿ ಮಾವ, ನನಗೆ ಅದಕ್ಕಿಂತ ಚೆನ್ನಾಗಿರೋ ಸರ ಬೇಕು ಅಂತನೋ ಅಥವಾ ಅದೇ ಥರ ಇನ್ನೊಂದು ಸರ ಬೇಕು ಅಂತನೋ ಆಸೆ ಇಲ್ಲ. ಆದರೆ ನಾನು ಅದನ್ನು ಹಾಕ್ಕೊಂಡಿದ್ದಕ್ಕೆ ನಿಮಗೆ ಬೇಜಾರಾಯಿತು ಅಂತ ಅಂದ್ರಲ್ಲ, ನನಗದ್ರ ಬಗ್ಗೆ ಗೊತ್ತಾಗಬೇಕು. ಪೂರ್ಣಿ, ತಪ್ಪು ತಿಳ್ಕೊಬೇಡ. ನಾನೇ ಗೊತ್ತಿಲ್ಲದೆ ಆ ಸರ ಹಾಕೋ ಅಂದ್ಬಿಟ್ಟೆ. ನಾನು ಹಾಗೆ ಮಾಡದೇ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ. ತುಳಸಿಯವರೇ, ಯಾಕೆ ಹಾಗೆ ಮಾತಾಡ್ತೀರಾ? ಆಗಿದ್ದಾಗೋಯ್ತು. ಒಟ್ಟಿನಲ್ಲಿ ಪೂರ್ಣಿ ಆ ಸರ ಹಾಕ್ಕೊಳ್ಳೋದು ನನಗಿಷ್ಟ ಇಲ್ಲ ಅಷ್ಟೇ. ಹಾಗಿದ್ರೆ ಬೇರೆ ಯಾರಾದರೂ ಆ ಸರ ಹಾಕ್ಕೊಂಡ್ರೆ ನಿಮಗೆ ಅಭ್ಯಂತರ ಇಲ್ವಾ ಮಾವ? ಅದನ್ನೆಲ್ಲ ಕೇಳಬೇಡ. ಆದರೆ ನೀನಂತೂ ಆ ಸರನ ಹಾಕೋಬಾರ್ದು. ಅದೇ ಯಾಕೆ? ಆ ಸರಕ್ಕೂ ನನಗೂ ಏನು ಸಂಬಂಧ? ನೀವು ಒತ್ತಿ ಒತ್ತಿ ನನ್ನ ಬಗ್ಗೆನೇ ಹೇಳ್ತಿದ್ದೀರಾ ಅಂತ ಅನ್ನಿಸ್ತಿದೆ. ಯಾವತ್ತೂ ಯಾವುದಕ್ಕೂ ಆಸೆ ಪಡದೆ ಇರೋಳು ನಾನು. ಆ ಸರದ ಮೇಲೆ ಆಸೆ ಆಗ್ತಿದೆ. ಇದೆಲ್ಲ ನನಗೆ ಯಾಕೆ ಆಗ್ತಿದೆ? ಆ ಸರದ ಮೇಲೆ ನನಗೆ ಯಾಕೆ ಇಷ್ಟು ಕುತೂಹಲ ಬೆಳೀತಿದೆ? ಹೇಳಿ ಮಾವ, ಆ ಸರ ಯಾರ್ದು? ಆ ಸರ ಹಾಕೊಂಡ್ರೆ ಏನು ತಪ್ಪಾಗುತ್ತೆ? ಇವಳಿಗೆ ಏನಂತ ಹೇಳಿ? ಇಲ್ಲ, ಇನ್ನು ಈ ವಿಷಯ ಇವಳಿಂದ ಮುಚ್ಚಿಡೋದು ಸರಿ ಇಲ್ಲ. ಹಾಗೆ ಅವಳಿಗೂ ಸತ್ಯ ಗೊತ್ತಾಗಲಿ. ನನ್ನ ಉದ್ದೇಶ ಏನನ್ನೋದು ಅವಳು ತಿಳ್ಕೊಳ್ಳಿ. ಮಾವ, ಈಗ ನೀವು ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಪ್ಲೀಸ್ ಹೇಳಿ, ಆ ಸರ ಯಾರ್ದು? ನಿಂದು. ಏನು ಹೇಳ್ತಿದ್ದೀರಾ ಮಾವ? ನಿಂದೆ ಪೂರ್ಣಿ. ನೀನು ಮಗುವಾಗಿದ್ದಾಗ ನಿನ್ನ ಅಪ್ಪ ಅಮ್ಮ ಹಾಕಿದ ಸರ ಅದು. ಹೌದು ಪೂರ್ಣಿ, ಅನ್ಪೂರ್ಣ ಅವ್ರು ನಮ್ಮನ್ನು ಕರೆಸಿ ಆ ಸರ ಕೊಟ್ಟರು. ಈ ವಿಷಯ ನಿನಗೆ ಗೊತ್ತಾದರೆ ನಿಮ್ಮ ಅಪ್ಪ ಅಮ್ಮನ ನೆನಪು ನಿನಗೆ ಕಾಡುತ್ತೆ. ಮತ್ತೆ ನಿನ್ನ ಮನಸ್ಸು ಅವ್ರಿಗೋಸ್ಕರ ಹಾತೊರೆಯುತ್ತೆ ಅಂತ ಮಾಧವ್ ಅವರು ಈ ವಿಷಯನ ನಿನ್ನಿಂದ ಮುಚ್ಚಿಟ್ರು. ನೋಡು ಪೂರ್ಣಿ, ನಿನ್ನ ಬೇಡ ಅಂತ ಹೇಳಿ ನಿನ್ನನ್ನು ಬೀದಿಲಿ ಬಿಟ್ಟು ಹೋದವ್ರನ್ನ ನೀನು ಮತ್ತೆ ಹುಡುಕೋದು ನಮಗಿಷ್ಟ ಇಲ್ಲ. ನೀನು ಅವ್ರ ಬಗ್ಗೆ ಕೊರಗಬಾರ್ದು, ಅವ್ರ ನೆನಪು ಕೂಡ ನಿನಗಾಗಬಾರ್ದು. ಆ ಕಾರಣಕ್ಕೆ ಆ ಸರನ ನೀನು ಕೊಡೋದು ಬೇಡ ಅಂತ ಹೇಳಿದ್ದು. ನಿನ್ನಿಂದ ಈ ವಿಷಯನ ಮುಚ್ಚಿಟ್ಟಿದ್ದಕ್ಕೆ ನನ್ನನ್ನು ಕ್ಷಮಿಸ್ತೀಯಾ? ಮಾವ, ನಿಜವಾಗ್ಲೂ ಅದು ನಂದೇ ಸರನ? ನಮ್ಮ ಅಪ್ಪ ಅಮ್ಮನೇ ನನಗೆ ಹಾಕಿದ್ದ? ಹೌದು ಪೂರ್ಣಿ, ನಿಜವಾಗ್ಲೂ ಆ ಸರ ನಿಂದೆ. ಅದಕ್ಕೆ ಅನ್ಸತ್ತೆ ನಿನ್ಗೆ ಆ ಸರ ನೋಡಿದಾಗ ನಿನ್ಗೆ ಅಷ್ಟು ಹತ್ರ ಅನಿಸಿದ್ದು. ಮಾವ, ನಾನು ಯಾವತ್ತೂ ನಮ್ಮ ಅಪ್ಪ ಅಮ್ಮನ ಹುಡ್ಕಲ್ಲ, ಅವ್ರಿಗೋಸ್ಕರ ಕೊರ್ಕಲ್ಲ, ಕಣ್ಣೀರು ಹಾಕಲ್ಲ. ಆದರೆ ಆ ಸರನೇ ನಮ್ಮ ಅಪ್ಪ ಅಮ್ಮ ಅಂದ್ಕೊಂಡು ಸಂತೋಷವಾಗಿ ಹಾಕೊಳ್ತೀನಿ. ಪ್ಲೀಸ್ ಮಾವ, ನನಗನ್ನು ಕೊಟ್ಬಿಡಿ, ನಾನು ಜೋಪಾನವಾಗಿ ಇಟ್ಕೊಳ್ತೀನಿ. ಪೂರ್ಣಿ, ಆದರೆ ಇಲ್ಲ ಮಾಧವರೇ, ಆ ಸರ ಇವಳ ಹತ್ರ ಇರಬೇಕಾಗಿದ್ದೆ ಸರಿ. ಕೊನೆ ಪಕ್ಷ ಅದರಿಂದನಾದರೂ ಇವಳಿಗೆ ಸಮಾಧಾನ ಸಿಗಲಿ. ಇವಳಿಗೆ ನಾವು ಅದನ್ನು ಕೊಡದೇ ಇದ್ರೆ ಇವಳ ಭಾವನೆಗಳಿಗೆ ನಾವೇ ಬೆಲೆ ಕೊಡದೇ ಇದ್ದಾಗತ್ತೆ. ಮಾವ ಪ್ಲೀಸ್.
ಸರಿ ತುಳಸಿಯವರೇ, ಅದನ್ನು ತಂದು ಪೂರ್ಣಿಗೆ ಕೊಡಿ. ನನಗೆ ನೀವೇ ಹಾಕಿ.